ದೇವರು ನಿತ್ಯ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಸ್ನಾನಿಕನಾದ ಯೋಹಾನನಿಗೂ ಯೇಸು ಕ್ರಿಸ್ತನಿಗೂ ದೇವರು ಕೊಟ್ಟ ಕೆಲಸದ ವ್ಯತ್ಯಾಸಗಳೇನು? ಅದು ನಮಗೆ ಏನನ್ನು ನೀಡುತ್ತದೆ? ಮೊದಲನೇ ಪುನರುತ್ಥಾನವೆಂದರೇನು? ದೇವಕುಮಾರನ ಧ್ವನಿಯನ್ನು ಕೇಳುವವರು ಬದುಕುವರು, ಹೀಗಂದರೇನು? ಈ ಎಲ್ಲ ವಿಷಯಗಳನ್ನು ತಿಳಿಯಲು ಬಯಸುವಿರಾ? ಹಾಗಾದರೆ ಏಕ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ವಾಕ್ಯದ ಗೂಢಾರ್ಥವನ್ನು ನಿಮ್ಮದಾಗಿ ಮಾಡಿಕೊಳ್ಳಿರಿ. ತಪ್ಪದೆ ನಮಗೆ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನೂ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ರಿಂದ 47 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಗಮನಿಸಬೇಕಾದಂಥ ಒಂದು ವಿಷಯವಿರುತ್ತದೆ. ಅದೇನೆಂದರೆ, ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ ವರ್ತಮಾನ ಕಾಲವನ್ನು ಉಪಯೋಗಿಸಿ ಹೇಳಲಾಗಿದೆ. ಅಂದರೆ ಈಗಲೇ ನೆರವೇರುವಂಥದ್ದು ಎಂಬುದಾಗಿ. ನೋಡಿರಿ, ಒಬ್ಬ ವಿಶ್ವಾಸಿಯು ಖಂಡನೆಗೆ ಒಳಪಡುವುದಿಲ್ಲ. ಅಂದರೆ ಇದು ನ್ಯಾಯ ತೀರ್ಪಿಗೆ ಇರುವ ಮತ್ತೊಂದು ಪದವಾಗಿರುತ್ತದೆ. ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿರುತ್ತಾನೆ. ಈಗ ಇದನ್ನು ಯಾರು ಹೇಳುತ್ತಾ ಇದ್ದಾರೆ? ಇದೊಂದು ಪ್ರಚಂಡವಾದಂಥ ವಾಗ್ದಾನವಾಗಿರುತ್ತದೆ. ಆದರೆ ಈ ವಾಗ್ದಾನವನ್ನು ಯಾರು ನೀಡುತ್ತಾ ಇದ್ದಾರೆ? ಅದುವೇ ಮುಖ್ಯವಾದಂಥ ಸಂಗತಿಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬ ಈ ಮಾತುಗಳು ಉತ್ತಮವಾದಂಥ ಮಾತುಗಳಾಗಿವೆ. ಇವುಗಳನ್ನು ಯಾರು ಹೇಳಿದರು? ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ, ಅಂದರೆ ತನಗೆ ಸಂಬಂಧಿಸಿದ 3 ಹೇಳಿಕೆಗಳನ್ನು ನೀಡಿರುತ್ತಾನೆ. ಮತ್ತು ಆ 3 ಹೇಳಿಕೆಗಳು ಈ ವಚನಕ್ಕೆ ತಳಹದಿಯಾಗಿರುತ್ತವೆ. 19ನೇ ವಚನದಲ್ಲಿ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. 21ನೇ ವಚನದಲ್ಲಿ ಆತನು ಸತ್ತವರನ್ನು ಎಬ್ಬಿಸುತ್ತಾನೆ. ಮತ್ತು 22ನೇ ವಚನದಲ್ಲಿ ಆತನು ನ್ಯಾಯ ತೀರ್ಪು ಮಾಡಲಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಆತನು ಯಾರಾಗಿದ್ದಾನೆ ಎಂಬುದು ಈ ವಾಕ್ಯದಲ್ಲಿನ ಮಾತುಗಳನ್ನು ನಿಜವಾಗಿಯೂ ಅದ್ಭುತವಾದ ಮಾತುಗಳನ್ನಾಗಿ ಮಾಡುತ್ತವೆ. ಮುಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೊಂದು ಶ್ರೇಷ್ಠವಾದಂಥ ಹೇಳಿಕೆಯನ್ನು ಮಾಡಲು ಹೋಗುತ್ತಾ ಇದ್ದಾನೆ. ನಮ್ಮ ಅಧ್ಯಯನವನ್ನು ಮುಂದುವರೆಸಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25 ಹಾಗೂ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳಿದವರು ಬದುಕುವರು ಎಂಬುದಾಗಿಯೂ. 28ನೇ ವಚನದಲ್ಲಿ ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ 25ನೇ ವಚನದಲ್ಲಿ ಕಾಲ ಬರುತ್ತದೆ, ಈಗಲೇ ಬಂದಿದೆ ಎಂಬುದನ್ನು ಯಾವ ಅರ್ಥದಿಂದ ಹೇಳಿರುತ್ತಾನೆ ನೋಡಿರಿ. ನಾವು ಈಗ ಕಾಲ ಬರುತ್ತದೆ ಎಂದು ಹೇಳಲ್ಪಟ್ಟಿರುವ ಸಮಯದಲ್ಲಿ ಇರುತ್ತೇವೆ. ಆ ಕಾಲವು ಇನ್ನೂ ಬಂದಿರುವುದಿಲ್ಲವಲ್ಲ ಎಂಬುದಾಗಿ 28ನೇ ವಚನವು ಕೂಡ ಸ್ಪಷ್ಟಪಡಿಸುತ್ತದೆ. ಆದರೆ ಆ ಕಾಲವು ಬರುತ್ತದೆ. ಇಲ್ಲಿರುವ ಇಡೀ ವಿಚಾರವೇನೆಂದರೆ, ಸತ್ತವರು ದೇವಕುಮಾರನ ಸ್ವರವನ್ನು ಕೇಳಿ ಬದುಕುವರು ಎಂಬುದಾಗಿ ಹೇಳಲ್ಪಟ್ಟಿರುವ ಸಮಯದ ಕಡೆಗೆ ಸಾಗುತ್ತಿರುವ ಕಾಲಾವಧಿಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ. ನಾವು ಒಂದು ವೇಳೆ ಕಾಲವು ಬರುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿರುವ ಸಮಯದಲ್ಲಿ ಇರುವವರಾಗಿದ್ದರೆ, ಈಗಲೇ ಬಂದದೆ ಎಂಬುದನ್ನು ಯಾವ ಅರ್ಥದೊಂದಿಗೆ ಹೇಳುತ್ತಾ ಇದ್ದಾನೆ? ಇಂದು ಆತನ ಸ್ವರವನ್ನು ಕೇಳುವ ಸತ್ತವರು ಯಾರು? ಯೇಸು ಕ್ರಿಸ್ತನು ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸಿರುವ ಘಟನೆಯನ್ನು ಹೊಂದಿರುವ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಆತನು ಸತ್ತು ಹೋಗಿದ್ದ ಲಾಜರನ ಸಹೋದರಿಯರಿಗೆ ನಾವು ಹೇಳಿರುವಂಥ ವಿಷಯವನ್ನು ಜ್ಞಾಪಿಸಿಕೊಳ್ಳುವುದಾದರೆ ಅಲ್ಲಿ ಹೀಗೆ ನೋಡುತ್ತೇವೆ.
ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25 ಹಾಗೂ 26ನೇ ವಚನಗಳಲ್ಲಿ ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನೂ ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂಬುದಾಗಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಸತ್ತರೂ ಬದುಕುವನು ಎಂಬುದಾಗಿ ಹೇಳಿರುವುದು ಸತ್ತು ಸಮಾಧಿ ಸೇರುವುದಾಗಿದೆಯೇ? ಇಲ್ಲ, ಅದು ಆತ್ಮೀಕ ಮರಣವಾಗಿರುತ್ತದೆ. ನೋಡಿರಿ, ಮರಣವು ದೇವರಿಂದ ಬೇರ್ಪಡುವಿಕೆಯಾಗಿರುತ್ತದೆ. ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ. ಅದು ನಿಜವಾದದ್ದು. ಆದರೆ ಈಗಲೇ ಬಂದಿದೆ ಎಂಬುದಾಗಿ ಹೇಳುವಂಥದ್ದು ಅದು ಆತ್ಮೀಕವಾಗಿ ಸತ್ತಿರುವವರು ಆತನ ಧ್ವನಿಯನ್ನು ಕೇಳಿ ಜೀವಿಸುವುದಾಗಿರುತ್ತದೆ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆಯುವಾಗ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಎಂಬುದಾಗಿ ಬರೆಯುತ್ತಾನೆ. ಅದು ಪ್ರತಿಯೊಬ್ಬರ ಆತ್ಮೀಕ ಸ್ಥಿತಿಯಾಗಿರುತ್ತದೆ. ಆದರೆ ನಂತರ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ ಕರ್ತನಾದ ಯೇಸುಕ್ರಿಸ್ತನು ತಾನೇ ಹೇಳುತ್ತಾ ಇದ್ದಾನೆ. ಮತ್ತು ಆ ಜೀವವನ್ನು ಆತನೇ ಕೊಡುವಾತನಾಗಿದ್ದಾನೆ. ಆದುದರಿಂದ 25ರಿಂದ 28 ವಚನಗಳಲ್ಲಿ ಆತನು ಬೇರೆ ಬೇರೆ ಸಂಗತಿಗಳ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. ಈಗಲೇ ಬಂದಿದೆ ಎಂಬುವಂಥದ್ದು ಯೇಸುಕ್ರಿಸ್ತನು ಆತ್ಮೀಕ ಜೀವವನ್ನು ಕೊಡುವಂಥದ್ದಾಗಿದೆ. ಪ್ರಿಯರೇ, ಕಾಲವು ಬರುತ್ತದೆ ಎಂಬುದಾಗಿ ಹೇಳುವಂಥದ್ದು ಆತನು ಸತ್ತವರನ್ನು ಅವರ ಸಮಾಧಿಗಳಿಂದ ಎಬ್ಬಿಸುವಂಥದ್ದಾಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 26 ಹಾಗೂ 27ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು, ಮತ್ತು ಮಗನು ಮನುಷ್ಯಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವವನ್ನು ಕೊಡುವಾತನಾಗಿದ್ದಾನೆ. ಆತನು ಜೀವವನ್ನು ಹೊಂದಿರುವುದು ಮಾತ್ರವಲ್ಲ, ಆತನು ಜೀವವನ್ನು ಕೊಡುವಾತನೂ ಸಹ ಆಗಿದ್ದಾನೆ. ಆತನು ತೀರ್ಪು ಮಾಡುವ ಅಧಿಕಾರವನ್ನು ಸಹ ಹೊಂದಿದ್ದಾನೆ. ಆತನು ಮೊದಲನೇ ಸಾರಿ ರಕ್ಷಕನಾಗಿ ಬಂದನು, ತೀರ್ಪು ಮಾಡುವವನಾಗಿ ಅಲ್ಲ. ಆದರೆ ಮುಂದಿನ ಸಾರಿ ಆತನು ಶ್ರೇಷ್ಠ ನ್ಯಾಯಾಧಿಪತಿಯಾಗಿ ತೀರ್ಪು ಮಾಡುವುದಕ್ಕಾಗಿ ಬರಲಿದ್ದಾನೆ. ಆ ಸಮಯದಲ್ಲಿ ಸಮಾಧಿಯಲ್ಲಿರುವ ಸತ್ತವರು ಆತನ ಧ್ವನಿಯನ್ನು ಕೇಳುವರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28 ಹಾಗೂ 29ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದಕ್ಕೆ ಆಶ್ಚರ್ಯಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ 2 ಪುನರುತ್ಥಾನದ ಬಗ್ಗೆ ಹೇಳಲ್ಪಟ್ಟಿರುವುದನ್ನು ನಾವು ಗಮನಿಸುತ್ತೇವೆ. ನೋಡಿರಿ, ಪ್ರಕಟಣೆಯ ಪುಸ್ತಕವು ಇನ್ನೂ ಹೆಚ್ಚು ನಿರ್ದಿಷ್ಟವಾಗಿ ಇರುತ್ತದೆ ಮತ್ತು ಮೊದಲನೆಯ ಹಾಗೂ 2ನೆಯ ಪುನರುತ್ಥಾನಗಳು ಪೂರ್ಣಗೊಂಡಿರುವುದನ್ನು ವಿವರಿಸುತ್ತದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ರಿಂದ 6 ವಚನಗಳಲ್ಲಿ ಹಾಗೂ 11ರಿಂದ 15 ವಚನಗಳಲ್ಲಿ ನೋಡಬಹುದು. ಮೊದಲನೆಯ ಪುನರುತ್ಥಾನವು ರಕ್ಷಿಸಲ್ಪಟ್ಟ ಎಲ್ಲರ, ಅಂದರೆ ವಿಶ್ವಾಸಿಗಳ ಪುನರುತ್ಥಾನವಾಗಿರುತ್ತದೆ. ಈ ಮೊದಲನೆಯ ಪುನರುತ್ಥಾನದ ಮೊದಲನೆಯ ಭಾಗವು ದೇವರ ವೇಳಾಪಟ್ಟಿಯಲ್ಲಿ ಮುಂದೆ ಸಂಭವಿಸಲಿರುವ ಸಂಗತಿಯಾಗಿರುತ್ತದೆ. ಅದನ್ನು ನಾವು ಸಭೆಯು ಮಧ್ಯಾಕಾಶದಲ್ಲಿ ಎತ್ತಲ್ಪಡುವುದು, ದ ರ್ಯಾಪ್ಚರ್ ಆಫ್ ದ ಚರ್ಚ್ ಎಂಬುದಾಗಿ ಕರೆಯುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ರ್ಯಾಪ್ಚರ್ ಎಂಬ ಈ ಪದವು ಗ್ರೀಕ್ ಭಾಷೆಯಲ್ಲಿ ಎಕ್ಸೆಟಸಿ ಎಂಬುದಾಗಿರುತ್ತದೆ. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಇದನ್ನು ಉಪಯೋಗಿಸಿರುತ್ತಾನೆ. ಅಲ್ಲಿ ಅವನು ಪಕ್ಕನೆ ಒಯ್ಯಲ್ಪಡುವೆವು ಎಂಬುದಾಗಿ ಉಪಯೋಗಿಸಿರುತ್ತಾನೆ. ಈ ರ್ಯಾಪ್ಚರ್ ಎನ್ನುವಂಥದ್ದು ಭವಿಷ್ಯತ್ತಿನಲ್ಲಿ ಅತೀ ಸಮೀಪದಲ್ಲಿಯೇ ಸಂಭವಿಸಲಿಕ್ಕಿರುವ ಸಂಗತಿಯಾಗಿದೆ. ಅದಕ್ಕೆ ದಿನಾಂಕವನ್ನಾಗಲಿ ಅಥವಾ ಯಾವ ಸೂಚನೆಗಳನ್ನಾಗಲಿ ಕೊಡಲ್ಪಟ್ಟಿರುವುದಿಲ್ಲ. ನೋಡಿರಿ, ಅದು ಯಾವ ಸಮಯದಲ್ಲಾದರೂ ಭವಿಷ್ಯತ್ತಿನಲ್ಲಿ ಸಂಭವಿಸಬಹುದು. ಹೌದು ಪ್ರಿಯರೇ, ಆತನು ಜೀವದಿಂದಿರುವವರೊಳಗಿಂದ ಹಾಗೂ ಸತ್ತವರೊಳಗಿಂದ ತನ್ನವರನ್ನು ಈ ಲೋಕದಿಂದ ಕರೆದುಕೊಂಡು ಹೋಗಲಿರುವನು. ಅದು ಮೊದಲನೆಯ ಪುನರುತ್ಥಾನದ ಭಾಗವಾಗಿರುತ್ತದೆ. ಅದರ ನಂತರ ಸಂಭವಿಸುವ ಮಹಾಸಂಕಟ ಕಾಲದಲ್ಲಿ ಅನೇಕ ವಿಶ್ವಾಸಿಗಳು ರಕ್ತ ಸಾಕ್ಷಿಗಳಾಗುವರು. ಅವರೆಲ್ಲರೂ
ಹಳೆಯ ಒಡಂಬಡಿಕೆಯ ಭಕ್ತರೊಂದಿಗೆ ಮಹಾಸಂಕಟ ಕಾಲದ ಅಂತ್ಯದಲ್ಲಿ ಎಬ್ಬಿಸಲ್ಪಡುವರು. ಇದೂ ಕೂಡ ಮೊದಲನೆಯ ಪುನರುತ್ಥಾನದ ಭಾಗವಾಗಿರುತ್ತದೆ. ಅವರು ಈ ಲೋಕದ ಮೇಲೆ ನಿತ್ಯತ್ವಕ್ಕೂ ಜೀವಿಸುವಂತೆ ಎಬ್ಬಿಸಲ್ಪಡುವರು. ಅದು ಮೊದಲನೇ ಪುನರುತ್ಥಾನವಾಗಿರುತ್ತದೆ. ಇದುವೇ ಜೀವಕ್ಕಾಗಿ ಪುನರುತ್ಥಾನ ಎಂಬುದಾಗಿ ಯೇಸು ಕ್ರಿಸ್ತನು ಕರೆದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ನಂತರ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದನ್ನು ನೋಡುವಾಗ ಅದು ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಆಗಿರುತ್ತದೆ. ಆಗ ಎಲ್ಲಾ ಯುಗದ ಅವಿಶ್ವಾಸಿಗಳು, ಅಂದರೆ ರಕ್ಷಣೆ ಹೊಂದದವರು ಎಬ್ಬಿಸಲ್ಪಡುವರು. ಅವರು ತಮ್ಮ ಕ್ರಿಯೆಗಳ ಮೂಲಕ ತೀರ್ಪು ಹೊಂದಲು ಬಯಸಿದವರು ಮತ್ತು ಅವರು ಹಾಗೇ ತೀರ್ಪು ಮಾಡಲ್ಪಡುವರು. ಅವರು ನ್ಯಾಯವಂತನೂ ನೀತಿವಂತನೂ ಆಗಿರುವ ದೇವರ ಮುಂದೆ ನಿಲ್ಲುವರು. ಪ್ರಿಯರೇ, ದೇವರ ಮುಂದೆ ನಿಂತುಕೊಂಡು ತಮ್ಮ ಪರವಾಗಿ ಮೊರೆ ಮಾಡಿಕೊಳ್ಳಲು ಅವರಿಗೊಂದು ಅವಕಾಶವಿರುವುದು. ಆದರೆ ದೇವರು ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ನೀಡಿರುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆ ನ್ಯಾಯ ತೀರ್ಪಿನಲ್ಲಿ ಯಾರೂ ರಕ್ಷಿಸಲ್ಪಡುವುದಿಲ್ಲ. ಅಲ್ಲಿ ಕೇವಲ ಕಳೆದು ಹೋದವರು ಮಾತ್ರ ತರಲ್ಪಟ್ಟಿರುತ್ತಾರೆ ಮತ್ತು ಅವರು ತಮ್ಮ ಕ್ರಿಯೆಗಳಿಗೆ ಅನುಗುಣವಾಗಿ ತೀರ್ಪು ಮಾಡಲ್ಪಡುತ್ತಾರೆ. ಯಾಕಂದರೆ ಶಿಕ್ಷೆಯಲ್ಲಿ ವಿವಿಧ ಹಂತಗಳು ಇರುತ್ತವೆ. ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 47 ಹಾಗೂ 48ನೇ ವಚನಗಳಲ್ಲಿ ನೋಡಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಈಗ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆನು. ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳುಹಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನನ್ನಷ್ಟಕ್ಕೆ ನಾನೇ ಏನೂ ಮಾಡಲಾರೆನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ನೋಡಿರಿ, ಆತನು ಈ ಧರೆಗಿಳಿದು ಬಂದು ಮನುಷ್ಯತ್ವವನ್ನು ತನ್ನ ಮೇಲೆ ತೆಗೆದುಕೊಂಡಾಗ ಅದು ಆತನ ಸ್ವಯಂ ಮಿತಿಯಾಗಿತ್ತು. ಆತನು ತನ್ನ ಚಿತ್ತವನ್ನಲ್ಲ, ಆದರೆ ತಂದೆಯ ಚಿತ್ತವನ್ನು ನೆರವೇರಿಸಲು ಮಾನವನಾಗಿ ಈ ಲೋಕಕ್ಕೆ ಇಳಿದು ಬಂದನು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಂದು ಇದು ನಮಗೊಂದು ಉದಾಹರಣೆಯಾಗಿರುತ್ತದೆ. ನೋಡಿರಿ, ನಾವು ಹಳೆ ಸ್ವಭಾವವೆಂಬ ಒಂದು ಚಿತ್ತವನ್ನು ಹೊಂದಿರುತ್ತೇವೆ. ಅದು ಯಾವಾಗಲೂ ದೇವರಿಗೆ ಅವಿಧೇಯವಾಗಿರುತ್ತದೆ. ನಾವು ನಿಜವಾಗಿಯೂ ದೇವರ ವಿರುದ್ಧ ದಂಗೆ ಎದ್ದಿರುವುದರಿಂದ ದೇವರಿಗೆ ವಿಧೇಯರಾಗಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅದು ಪ್ರತಿಯೊಬ್ಬ ಮಾನವನ ಸ್ವಾಭಾವಿಕ ಸ್ಥಿತಿಯಾಗಿರುತ್ತದೆ. ಈ ಕಾರಣದಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನಿಗೆ ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳಿದನು. ಪ್ರಿಯರೇ, ಶರೀರ ಭಾವದಲ್ಲಿ ಇರುವವರು ದೇವರನ್ನು ಮೆಚ್ಚಿಸಲು ಆಗುವುದಿಲ್ಲ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೋಡಿರಿ, ಈ ಹಳೆ ಸ್ವಭಾವವು ತಿದ್ದಲಾಗದಷ್ಟು ಕೆಟ್ಟದ್ದಾಗಿರುವುದರಿಂದ ನಾವು ಹೊಸದಾಗಿ ಹುಟ್ಟಬೇಕಾಗಿರುತ್ತದೆ. ಪ್ರಿಯರೇ, ಮಾನವನು ಪರದಯಸಿನಂತಿದ್ದ ಏದೇನ್ ತೋಟದ ದ್ವಾರದಿಂದ ಹೊರಬಂದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಪರಲೋಕದ ದ್ವಾರದ ಎದುರುಗಡೆ ಪ್ರತಿಭಟನೆಯ ನಿಶಾನೆಯನ್ನು ಹಿಡಿದು ನಿಂತವನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಹಕ್ಕಿನಿಂದ ಹೇಳಿಕೊಡುವಂಥವುಗಳು ನಿಜವಾದವುಗಳು ಎಂಬುದರ ಕುರಿತು ಸಾಕ್ಷಿಗಳಿರುತ್ತವೆ ಎಂಬುದನ್ನು ತೋರಿಸಲಿದ್ದಾನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ವಿಷಯವಾಗಿ ನಾನೇ ಸಾಕ್ಷಿ ಹೇಳಿಕೊಂಡರೆ ನನ್ನ ಸಾಕ್ಷಿ ನಿಜವಾಗದು. ನನ್ನ ವಿಷಯವಾಗಿ ಸಾಕ್ಷಿ ಹೇಳುವವನು ಮತ್ತೊಬ್ಬನಿದ್ದಾನೆ. ಆತನು ನನ್ನ ವಿಷಯವಾಗಿ ಹೇಳುವ ಸಾಕ್ಷಿ ನಿಜವೆಂದು ಬಲ್ಲೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, 2 ಅಥವಾ 3 ಸಾಕ್ಷಿಗಳಿಂದ ಒಂದು ಸಂಗತಿಯನ್ನು ಸ್ಥಾಪಿಸಬಹುದು ಎಂಬುದಾಗಿ ದೇವರ ವಾಕ್ಯವು ನಮಗೆ ಕಲಿಸಿಕೊಡುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ವಿಷಯವಾಗಿ ನಾನೇ ಸಾಕ್ಷಿ ಹೇಳಿಕೊಂಡರೆ ನನ್ನ ಸಾಕ್ಷಿ ನಿಜವಾಗದು ಮತ್ತು ನನ್ನ ವಿಷಯವಾಗಿ ಸಾಕ್ಷಿ ಹೇಳುವವನು ಮತ್ತೊಬ್ಬನಿದ್ದಾನೆ ಎಂಬುದಾಗಿ ಹೇಳುತ್ತಿರುವನು. ಇಲ್ಲಿ ಆತನು ಹೇಳುತ್ತಿರುವಂಥ ಸಾಕ್ಷಿಯು ಸ್ನಾನಿಕನಾದ ಯೋಹಾನನಾಗಿರುವುದಿಲ್ಲ. ಯೇಸು ಕ್ರಿಸ್ತನು ಸಾಕ್ಷಿ ಕೊಡುವವನು ಮತ್ತೊಬ್ಬನಿದ್ದಾನೆ ಎಂಬುದಾಗಿ ಹೇಳಿದ ಕೂಡಲೇ ಅವರು ಒಂದು ವೇಳೆ ಯೋಹಾನನು ಎಂಬುದಾಗಿ ತಿಳಿದುಕೊಳ್ಳಬಹುದಾಗಿತ್ತು. ಆದರೆ ಆತನು ಮಾನವ ಸಾಕ್ಷಿಯನ್ನು ಉದ್ದೇಶಿಸಿ ಎಂದಿಗೂ ಮಾತಾಡಿರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 33ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಯೋಹಾನನ ಬಳಿಯಲ್ಲಿ ಕೇಳಿಕೊಂಡು ಬರುವುದಕ್ಕೆ ಕಳುಹಿಸಿದಿರಿ.
ಅವನು ಸತ್ಯಕ್ಕೆ ಸಾಕ್ಷಿ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಸ್ನಾನಿಕನಾದ ಯೋಹಾನನು ತನ್ನ ವಿಷಯದಲ್ಲಿ ಸಾಕ್ಷಿ ಹೇಳಿದನು ಎಂಬುದಾಗಿ ಯೇಸುಕ್ರಿಸ್ತನು ಈಗ ಹೇಳುತ್ತಾ ಇದ್ದಾನೆ. ಹಾಗಾದರೆ ಅವರಿಗೆ ತಿಳಿದಿರುವ ಒಬ್ಬ ಸಾಕ್ಷಿಯು ಸ್ನಾನಿಕನಾದ ಯೋಹಾನನಾಗಿದ್ದಾನೆ. ಆದರೆ ಯೇಸುಕ್ರಿಸ್ತನು ಮಾನವ ಸಾಕ್ಷಿಯಾಗಿರದ ಮತ್ತೊಬ್ಬ ಸಾಕ್ಷಿಯನ್ನು ಉದ್ದೇಶಿಸಿ ಹೇಳುತ್ತಾ ಇದ್ದಾನೆ. ಅದರೊಂದಿಗೆ ಅವರು ಗುರುತಿಸಬಹುದಾದ 2 ಸಾಕ್ಷಿಗಳಾಗುತ್ತವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 5ನೇ ಅಧ್ಯಾಯ 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನಂತೂ ನನಗೆ ಬೇಕಾದ ಸಾಕ್ಷಿಯನ್ನು ಮನುಷ್ಯರಿಂದ ತಕ್ಕೊಳ್ಳುವುದಿಲ್ಲ, ಆದರೂ ನಿಮಗೆ ರಕ್ಷಣೆ ಆಗಬೇಕೆಂದು ಇದನ್ನು ಹೇಳಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನು ಮನುಷ್ಯನ ಸಾಕ್ಷಿಗಿಂತ ಉನ್ನತವಾದ ಸಾಕ್ಷಿಯನ್ನು ಹಕ್ಕಿನಿಂದ ಕೇಳಿಕೊಳ್ಳುತ್ತಾ ಇದ್ದಾನೆ. ಹೀಗಿರುವಾಗಲೂ ಆತನು ಸ್ನಾನಿಕನಾದ ಯೋಹಾನನಿಗೆ ಒಂದು ಸಾಕ್ಷಿಯನ್ನು ಕೊಡುತ್ತಾ ಇದ್ದಾನೆ. ಅದರ ಕುರಿತು ನಾವು ಮುಂದಿನ ವಚನದಲ್ಲಿ ಗಮನಿಸುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 35 ಹಾಗೂ 36ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕಾಗಿ ಮನಸ್ಸು ಮಾಡಿದಿರಿ. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿಯುಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಈ ವಾಕ್ಯ ಭಾಗದಲ್ಲಿ ಯೋಹಾನನನ್ನು ದೀಪ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನೋಡಿರಿ, ಯೇಸುಕ್ರಿಸ್ತನು ಬೆಳಕಾಗಿದ್ದಾನೆ ಮತ್ತು ಯೋಹಾನನು ಆತನ ಸಾಕ್ಷಿಯಾಗಿದ್ದಾನೆ, ಅಂದರೆ ಆ ಬೆಳಕನ್ನು ಹೊತ್ತುಕೊಂಡವನು. ಆದ ಕಾರಣ ಯೋಹಾನನು ದೀಪವಾಗಿದ್ದಾನೆ. ಪ್ರಿಯರೇ, ಯೇಸುಕ್ರಿಸ್ತನು ತಾನು ನೆರವೇರಿಸಿದ ಸೂಚಕ ಕಾರ್ಯಗಳೇ ಆತನಿಗೆ ರುಜುವಾತುಗಳಾಗಿದ್ದವು ಎಂಬುದಾಗಿ ನಾವು ಇಲ್ಲಿ ಗಮನಿಸುತ್ತೇವೆ. ನೋಡಿರಿ, ಆತನು ನೆರವೇರಿಸಿದ ಸೂಚಕ ಕಾರ್ಯಗಳು ಆತನು ತನ್ನ ಕುರಿತಾಗಿ ಯಾರು ಎಂಬುದಾಗಿ ಹಕ್ಕಿನಿಂದ ಹೇಳಿಕೊಂಡನೋ ಅದನ್ನು ದೃಢೀಕರಿಸುವಂಥವುಗಳಾಗಿದ್ದವು. ಆತನು ದಾರಿಯಲ್ಲಿ ಹೋಗುವಾಗ, ಜನಸಮೂಹ ನಡುವೆ ಇರುವಾಗ ಜನರು ಸ್ವಸ್ಥರಾದರು. ಆತನು 1-2 ಅಥವಾ 100 ಜನರನ್ನು ಸ್ವಸ್ಥ ಮಾಡಲಿಲ್ಲ, ಆದರೆ ವಾಸ್ತವಿಕವಾಗಿ 1000ಗಟ್ಟಲೆ ಜನರನ್ನು ಸ್ವಸ್ಥ ಮಾಡಿದ್ದನು. ಅದು ಬಹಿರಂಗವಾಗಿ ಪ್ರದರ್ಶಿಸಲ್ಪಟ್ಟಿತ್ತು. ಆತನು ಸ್ವಸ್ಥಪಡಿಸಿದ್ದನ್ನು ಯಾರೂ ಕೂಡ ವಿರೋಧಿಸಲಿಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿಯು ವಿರೋಧಿಸಿದ್ದೇ ಆಗಿದ್ದರೆ ಅವನು ಮೂರ್ಖನಾಗಿರಬೇಕಾಗಿತ್ತು. ಹೌದು ಪ್ರಿಯರೇ, ಆತನು ಮಾಡಿದ ಸೂಚಕ ಕಾರ್ಯಗಳೇ ಆತನ ರುಜುವಾತುಗಳಾಗಿದ್ದವು ಮತ್ತು ಆತನು ತಂದೆಯಿಂದ ಕಳುಹಿಸಲ್ಪಟ್ಟವನು ಎಂಬುದಾಗಿ ಆತನ ಕ್ರಿಯೆಗಳು ಸಾಕ್ಷಿ ಕೊಟ್ಟವು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ರಿಂದ 39 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದೂ ಇಲ್ಲ. ಆತನು ಕಳುಹಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಕಡೇ ವಚನವು ಆಗಾಗ್ಗೆ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಿರುತ್ತದೆ. ಅದು ಕಡ್ಡಾಯವಾದದ್ದಾಗಿರುವುದಿಲ್ಲ. ಅದನ್ನು ನಾನು ಹೀಗೆ ಹೇಳಲು ಬಯಸುತ್ತೇನೆ. ಏನೆಂದರೆ, ನೀವು ಧರ್ಮಶಾಸ್ತ್ರವನ್ನು ಹುಡುಕುತ್ತೀರಿ ಎಂಬುದಾಗಿ. ಆತನು ಒಂದು ಹೇಳಿಕೆಯನ್ನು ನೀಡುತ್ತಿದ್ದಾನೆ. ಆತನು ಅವರಿಗೆ ಯಾವುದೊಂದನ್ನೂ ಮಾಡುವಂತೆ ಒತ್ತಾಯಿಸುತ್ತಾ ಇಲ್ಲ. ನೋಡಿರಿ, ಅವರು ನಿತ್ಯ ಜೀವವನ್ನು ಕಂಡುಕೊಳ್ಳುತ್ತೇವೆ ಎಂಬ ಆಲೋಚನೆಯೊಂದಿಗೆ ಧರ್ಮಶಾಸ್ತ್ರಗಳನ್ನು ಹುಡುಕುತ್ತಾರೆ. ಆದರೆ ಧರ್ಮಶಾಸ್ತ್ರಗಳು ಯೇಸುಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳುತ್ತವೆ ಎಂಬುದನ್ನು ಅವರು ತಿಳಿದುಕೊಳ್ಳುವುದಿಲ್ಲ ಎಂಬುದಾಗಿ ಯೇಸುಕ್ರಿಸ್ತನು ಅವರಿಗೆ ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ಯೇಸುವನ್ನು ಕಂಡುಕೊಳ್ಳುವ ವಿಷಯದಲ್ಲಿ ನಾವು ಜಾಗರೂಕರಾಗಿರೋಣ. ಒಂದು ವೇಳೆ ನಾವು ಕಂಡುಕೊಳ್ಳದೇ ಹೋದರೆ ನಮ್ಮ ಹುಡುಕುವಿಕೆಯು ಅದು ವ್ಯರ್ಥವಾಗಿರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 40ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ,
ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಧರ್ಮಶಾಸ್ತ್ರವು ಆತನ ಕುರಿತಾಗಿ ಮಾತಾಡುತ್ತದೆ, ಆದರೆ ಧಾರ್ಮಿಕ ಅಧಿಕಾರಿಗಳು ಆತನ ಬಳಿಗೆ ಬರಲು ಒಪ್ಪುವುದಿಲ್ಲ ಎಂಬುದಾಗಿ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 42 ಹಾಗೂ 43ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ನಿಮ್ಮನ್ನು ನಾನು ಬಲ್ಲೆನು, ದೇವರಲ್ಲಿ ನಿಮಗೆ ಪ್ರೀತಿಯಿಲ್ಲವೆಂದು ನನಗೆ ತಿಳಿದದೆ. ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮುಂದೊಂದು ದಿನ ಕ್ರಿಸ್ತ ವಿರೋಧಿಯು ಬರಲಿದ್ದಾನೆ ಮತ್ತು ಲೋಕವು ಅವನನ್ನು ಸ್ವೀಕರಿಸಿಕೊಳ್ಳುತ್ತದೆ. ನೋಡಿರಿ, ಅವರು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದರು. ಕ್ರಿಸ್ತ ವಿರೋಧಿಯು ತನ್ನ ಸ್ವಂತ ಹೆಸರಿನಲ್ಲಿ ಬರುತ್ತಾನೆ. ಅವನು ತನ್ನಷ್ಟಕ್ಕೆ ಮಾಡಿಕೊಂಡ ಪ್ರತಿಮೆಯನ್ನು ಹೊಂದಿರುತ್ತಾನೆ ಮತ್ತು ಅವರು ಅವನನ್ನು ಸ್ವೀಕರಿಸುವರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 44ನೇ ವಚನವನ್ನು ಓದುವಾಗ, ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅವರು ಜನರ ಸಮ್ಮತಿಯನ್ನು ಎದುರು ನೋಡುತ್ತಿದ್ದರು. ಪ್ರಿಯರೇ, ಇಂದು ಸಭೆಯಲ್ಲಿಯೂ ಕೂಡ ಜನರಿಂದ ಹೊಗಳಿಕೆಯನ್ನು, ಸಮ್ಮತಿಯನ್ನು ಪಡೆಯುವುದು ಶಾಪವಾಗಿ ಕಂಡುಬರುತ್ತಿದೆ. ಈ ದಿನಮಾನಗಳಲ್ಲಿ ನಾವು ತೀಟೆ ಕಿವಿಯುಳ್ಳ ಬೋಧಕರನ್ನು ನಾವು ನೋಡುತ್ತೇವೆ. ಅವರು ದೇವರ ವಾಕ್ಯದ ಸತ್ಯಾರ್ಥಗಳನ್ನು ತಿಳಿಸುವ ಬದಲು ಒಬ್ಬರನ್ನೊಬ್ಬರು ಅಭಿನಂದಿಸಿಕೊಳ್ಳುತ್ತಾ ಇದ್ದಾರೆ. ಆದರೆ ಅವರು ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸುತ್ತಾ ಇಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 45ರಿಂದ 47 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವೆನೆಂದು ನೆನೆಸಬೇಡಿರಿ. ನೀವು ಆಶ್ರಯಿಸಿಕೊಂಡಿರುವ ಮೋಶೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವನು. ಅವನು ನನ್ನ ವಿಷಯವಾಗಿ ಬರೆದನು. ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನೂ ನಂಬುತ್ತಿದ್ದಿರಿ. ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿರುತ್ತದೆ. ಪಂಚಕಾಂಡಗಳಲ್ಲಿ, ಅಂದರೆ ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶ ಕಾಂಡದವರೆಗೂ, ಒಂದು ವೇಳೆ ನಾವು ಆತನನ್ನು ಪ್ರತಿಯೊಂದು ಪುಟದಲ್ಲಿಯೂ ಕಾಣದೇ ಹೋದರೂ ಆತನು ಪಂಚಕಾಂಡಗಳ ಪ್ರತಿಯೊಂದು ಪುಟದಲ್ಲಿಯೂ ಇದ್ದಾನೆ ಎಂದು ನಾನು ನಂಬುತ್ತೇನೆ. ಮೋಶೆಯು ನನ್ನ ಕುರಿತು ಬರೆದನು ಎಂಬುದಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತಾನೇ ಹೇಳುತ್ತಾ ಇದ್ದಾನೆ. ಹೌದು, ಆತನು ಸತ್ಯವೇದದ ಪ್ರತಿಯೊಂದು ಪುಟದ ಮೇಲೆಯೂ ಇದ್ದಾನೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಯಾರಾದರೂ ಹಳೆಯ ಒಡಂಬಡಿಕೆಯ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸುತ್ತಾ ಇದ್ದರೆ ಬಹು ಎಚ್ಚರಿಕೆಯಿಂದಿರ್ರಿ. ಯಾಕೆಂದರೆ ಅವರು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೇಲೆ ಸೂಕ್ಷ್ಮವಾದ ಆಕ್ರಮಣವನ್ನು ಮಾಡುತ್ತಾ ಇದ್ದಾರೆ. ನೋಡಿರಿ, ಅನೇಕ ಜನರು ಹಳೆಯ ಒಡಂಬಡಿಕೆಯ ಮೇಲೆ ಬಹು ಮೂರ್ಖತನದಿಂದ ಪ್ರಶ್ನಿಸಲು ಆರಂಭಿಸುತ್ತಾರೆ ಮತ್ತು ಅವರು ಹಾಗೆ ಮಾಡುತ್ತಾ ಇರುವರು ಎಂಬುದರ ಕುರಿತು ಅವರು ಗ್ರಹಿಸಿಕೊಳ್ಳುವುದಿಲ್ಲ. ತಾವು ಹೊಸ ಒಡಂಬಡಿಕೆಯಲ್ಲಿ ಜೀವಿಸುತ್ತಿರುವರೆಂದು ಅವರು ಹೇಳಬಹುದು. ಆದರೆ ಹಳೆಯ ಒಡಂಬಡಿಕೆಯು ಅಸ್ಥಿವಾರವಾಗಿರುತ್ತದೆ. ಅವನು, ಅಂದರೆ ಮೋಶೆಯು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂದನು ಎಂಬುದಾಗಿ ನೋಡುತ್ತೇವೆ. ಯಾಕಂದರೆ ಪ್ರಿಯರೇ, ಅವೆರಡೂ ಜೊತೆ ಜೊತೆಯಾಗಿ ಹೋಗುತ್ತವೆ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 15 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಆದ್ದರಿಂದ ಈ ವಾಕ್ಯ ಭಾಗವನ್ನು ನೀವು ಓದಿ ಧ್ಯಾನಿಸಿ ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮೆಲ್ಲರನ್ನೂ ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ಯೇಸು ಕ್ರಿಸ್ತನಿಂದ ನಮಗೆ ಸಿಕ್ಕುವ ಬಹು ಅಮೂಲ್ಯವಾದ ಆಶೀರ್ವಾದ ನಿತ್ಯ ಜೀವ, ಅಂದರೆ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುವುದು. ವಿಶ್ವಾಸಿಗಳ ಪುನರುತ್ಥಾನದ ಸತ್ಯ ಹಾಗೂ ನ್ಯಾಯ ತೀರ್ಪಿಗಾಗಿ ರಕ್ಷಣೆ ಹೊಂದದವರು ಕೂಡ ಎಬ್ಬಿಸಲ್ಪಡುವರು ಹಾಗೂ ನಿತ್ಯ ಜೀವವು ಧರ್ಮಶಾಸ್ತ್ರದಲ್ಲಿಲ್ಲ, ಅದು ಕ್ರಿಸ್ತನಲ್ಲಿದೆ ಎಂಬುದನ್ನು ಕಲಿತುಕೊಂಡೆವು.
ದೇವರಿಗೆ ಮಹಿಮೆಯಾಗಲಿ. ಆದುದರಿಂದ ನಾವು ಯಾವಾಗಲೂ ಯೇಸುವನ್ನು ಕಂಡುಕೊಂಡವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿನಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಅನೇಕ ಸತ್ಯಾಂಶಗಳನ್ನು ನಮಗೆ ತಿಳಿಯಪಡಿಸಿದ್ದಿ. ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಧರ್ಮಶಾಸ್ತ್ರದಲ್ಲಿ ಇಲ್ಲ, ಕ್ರಿಸ್ತನಲ್ಲಿಯೇ ನಮಗೆ ನಿತ್ಯ ಜೀವ ಎಂಬುದಾಗಿ ನಮಗೆ ಕಲಿಸಿಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸ್ನೇಹಿತೆಯರನ್ನು, ಸಹೋದರ ಸಹೋದರಿಯರನ್ನು ಕುಟುಂಬವಾಗಿಯೂ ವ್ಯಕ್ತಿಗತವಾಗಿಯೂ ಆಶೀರ್ವದಿಸು. ದೇವರ ವಾಕ್ಯದಲ್ಲಿ ಅವರನ್ನು ಬೆಳೆಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯವು ನಮ್ಮನ್ನು ಮರಣದಿಂದ ಜೀವಕ್ಕೆ ನಡೆಸಿದೆಯಲ್ಲವೇ? ಹೌದು. ಇದೇ ಆಶೀರ್ವಾದವನ್ನು ನಮ್ಮವರು ಇತರರು ಕೂಡ ತಿಳಿದುಕೊಳ್ಳಲು ಎಲ್ಲರನ್ನೂ ದೇವರ ವಾಕ್ಯದ ಅಧ್ಯಯನಕ್ಕೆ ಕರೆದು ತರೋಣ. ದಿನಾಲೂ ತಪ್ಪದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.